ತುಮಕೂರಿನಲ್ಲಿ ಬಿಬಿಎಂಪಿ ಕಸದ ಲಾರಿಗೆ ಬಾಲಕ ಬಲಿಯಾಗಿದ್ದಾನೆ. ಈ ಸಿಟ್ನಿಂದ ಕಸದ ಲಾರಿಗೆ ಜನ ಬೆಂಕಿ ಇಟ್ಟಿದ್ದಾರೆ. ಅಲ್ಲಿ ಸೇರಿದಂತ ಸಾರ್ವಜನಿಕರು ಸಹಜವಾಗಿ ಆಕ್ರೋಶ ವ್ಯಕ್ತವಾಗಿ ಆ ಆಕ್ರೋಶವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಆ ಕಸದ ಲಾರಿಗೆ ಬೆಂಕಿ ಹಚ್ಚಿದ್ದಾರೆ. ಹೆಣ್ಣೂರು ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಈ ಒಂದು ದುರಂತ ಘಟನೆ. ಬೈಕ್ಗೆ ಬಿಬಿಎಂಪಿಯ ಕಸದ ಲಾರಿ ಡಿಕ್ಕಿ ಹೊಡೆಯುತ್ತೆ. ಆ ಬೈಕ್ನಲ್ಲಿದ್ದಂಥ ಬಾಲಕ ಐಮನ್ ಸ್ಥಳದಲ್ಲಿಯೇ ದುರ್ಮರಣ ಹೊಂದಿದ್ದಾನೆ. ಕಸದ ಲಾರಿಗೆ ಬೆಂಕಿ ಹಚ್ಚಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ಕ್ಷಣಗಳ ಹಿಂದೆ ಆದಂತಹ ಘಟನೆ ಇದು. ಮೃತ ಬಾಲಕ ಐಮನ್ ಸಾರಾಯಿ ಪಾಳ್ಯದ ಅನಾಮ್ ಲೇಔಟ್ನಿಂದ ಹೆಗ್ಡೆ ನಗರದ ಮದ್ರಾಸಾಗೆ ಅಡ್ಮಿಷನ್ಗಾಗಿ ಅವರ ಅಪ್ಪನ ಜೊತೆಗೆ ಅವರ ತಂದೆ ಜೊತೆಗೆ ಹೊರಟಿದ್ದ ಬೈಕ್ನಲ್ಲಿ. ಈ ವೇಳೆ ಹಿಂದೆಯಿಂದ ಬಂದಂತಹ ಈ ಲಾರಿ ಕಸದ ಲಾರಿ ಬಿಬಿಎಂಪಿಗೆ ಸೇರಿದಂಥ ಈ ಕಸದ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂಥ ರಭಸಕ್ಕೆ ಆ ಬಾಲಕ ಕೆಳಗೆ ಬೀಳ್ತಾನೆ. ಬಾಲಕನ ಮೇಲೇನೆ ಹರಿದಂಗೆ ಕಾಣಿಸ್ತಾ ಇದೆ ಆ ಲಾರಿ. ಸೊ ಬಾಲಕ ಸ್ಥಳದಲ್ಲಿ ಸ್ಪಾಟ್ ಔಟ್ ಆಗಿರುತ್ತೆ. ಇದರಿಂದ ರೊಚ್ಚಿಗೆದ್ದಂಥ ಜನ ಪ್ರತಿಭಟಿಸ್ತಾ ಇದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸಿ ಆ ಲಾರಿಗೆ ಬೆಂಕಿಯನ್ನೇ ಹಚ್ಚಿಬಿಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ ನಾವು. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳಿದು. ಸರ್, ಸುಮಾರು 12 ಗಂಟೆಗೆ ಅಪ್ಪ ಮತ್ತು ಮಗು ಅಡ್ಮಿಷನ್ ಮಾಡೋಕ್ಕೋಸ್ಕರ ಸ್ಕೂಲ್ಗೆ ಹೋಗ್ತಾಯಿದ್ರು. ಅನಮ್ ಲೇಔಟ್, ಸಾರಪಳ್ಳಿ ಅನಮ್ ಲೇಔಟ್ನಲ್ಲಿ ಅವ್ರು ಇರೋದು. ಅಲ್ಲಿಂದ ಅವರು ಹೆಗಡೆ ನಗರ ಸೈಡು ಹೋಗ್ತಾಯಿದ್ರು. ಅದ ನಂತರ ಈ ಡ್ರೈವರ್ ಇದ್ದಲ್ಲ, ಗಾಡಿ ಹಿಂಗೆ ಹೋಗ್ತಾ ಇದ್ದಿದ್ದು, ಅವರು ಹಂಗೆ ಹೋಗ್ತಾ ಇದ್ದಿದ್ದು. ಅವ್ರು ಮುಂದೆ ಇದ್ರು, ಹಿಂದ್ಗಡೆಯಿಂದ ಬಂದು ಇವನು ಅವ್ರಿಗೆ ಗುದ್ದಿರೋದು. ಇವನು ಅಷ್ಟೊಂದು ಕುಡ್ದಿದ್ದಾನೆ, ಇವನಿಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ. ಆ ಡ್ರೈವರ್ಗೆ ಅವನಿಗೆ ಜ್ಞಾನನೇ ಇಲ್ಲ ಓಡಿಸ್ತಾ ಇರೋದನು. ಅದೇನೈತಂದ್ರೆ ಆಕ್ಸಿಡೆಂಟ್ ಆದ ತಕ್ಷಣ ಇಲ್ಲಿ ಜನಗಳೆಲ್ಲ ಸೇರ್ಬಿಟ್ರು. ಆ ಮಗು ಇತ್ತಲ್ಲ, ಆ ಮಗುದು ತಲೆ ಫುಲ್ಲು ಹೊಡೆದೋಗಿತ್ತು, ಚಟ್ನಿ ಆಗ್ಬಿಡ್ತು. ಆ ಜನಗಳಿಗೆ ನೋಡಕ್ ಆಗಿಲ್ಲ. ಪಬ್ಲಿಕ್ ಬೆಂಕಿ ಆಗ್ಬಿಟ್ರು ವೆಹಿಕಲ್ಗೆ. ಈ ಇನ್ಸಿಡೆಂಟ್ ಏನಾಗ್ತದೆ, ತಂದೆ ಮಗ ಬರ್ತಾ ಇರೋವಾಗ ಅವರು ಶಾಲೆಗೆ ಅಡ್ಮಿಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಅವರು ಇಲ್ಲೇ ತನಿಸಂದ್ರಲ್ಲಿ ಇರ್ತಕ್ಕಂಥ ವಾಸಿ ಮಗುನ ಅಲ್ಲಿ ಅಡ್ಮಿಟ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಉಪವಾಸ ಇದ್ದಾರೆ ಅವರು. ಇವತ್ತು ಅವ್ರ ಪರಿಸ್ಥಿತಿ ಏನಾಗಿರುತ್ತೆ ಅವ್ರ ಮನೇಲಿ ಯೋಚನೆ ಮಾಡಿ. ರಂಜಾನ್ ಹಬ್ಬ ಇದೆ, ನಿಮ್ಮದೇ ಮನೇಲಿ, ನಿಮ್ಮದೇ ಅಧಿಕಾರಿಗಳ ಮನೇಲಿ, ನಿಮ್ಮದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಮನೇಲಿ ಈ ಥರ ಒಂದು ಘಟನೆ ನಡೆದೆ. ನಾಳೆ ಹಬ್ಬ ಇದೆ. ಆ ಮಗು ಪರಿಸ್ಥಿತಿ ಏನು, ಆ ತಂದೆ ತಾಯಿ ಪರಿಸ್ಥಿತಿ ಏನು, ಸ್ವಲ್ಪ ಯೋಚನೆ ಮಾಡಿ. ಬಿಬಿಎಂಪಿ ಕಸದ ಲಾರಿಗೆ ಮತ್ತೊಬ್ಬ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ತಳಿಸಂದ್ರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಇಲ್ಲಿ ನೋಡಬಹುದು, ಇವತ್ತು ಮಧ್ಯಾಹ್ನ ಸುಮಾರು 12 ಗಂಟೆಯ ಸುಮಾರಿಗೆ ಐಮನ್ ಅಂತೇಳಿ 10 ವರ್ಷದ ಬಾಲಕ ತನ್ನ ತಂದೆ ಜೊತೆ ಸ್ಕೂಲ್ಗೆ ಅಡ್ಮಿಟ್ ಆಗೋಕೆ ಬೈಕಲ್ಲಿ ಹೋಗ್ತಾ ಇದ್ದ. ಇದೇ ಮಾರ್ಗವಾಗಿ ಬರುವಂತಹ ಸಂದರ್ಭದಲ್ಲಿ ಹಿಂಬದಿಯಿಂದ ಅತಿ ರ್ಯಾಶ್ ಆಗಿ ಬಂದಂತಹ ಬಿಬಿಎಂಪಿಯ ಕಸದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ನೆಲಕ್ಕೆ ಬಿದ್ದು ಟೈರಿನ ಅಡಿ ಸಿಲುಕಿ ಬಾಲಕನ ತಲೆ ನಜ್ಗುಜ್ಜಾಗಿತ್ತು. ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು ನೀವು ನೋಡಬಹುದು. ಇಲ್ಲಿ ಬಿಬಿಎಂಪಿ ಕಸದ ಲಾರಿ ಆಕ್ಸಿಡೆಂಟ್ ಆಗಿರುವಂತದ್ದು. ಆದ್ರೆ ಈ ಒಂದು ಘಟನೆಯನ್ನು ನೋಡಿದಂತಹ ಸ್ಥಳೀಯರು ಎಲ್ಲರೂ ಕೂಡ ಆಕ್ರೋಶಗೊಂಡು ರೊಚ್ಚಿಗೆದ್ದು ಬಿಬಿಎಂಪಿ ಕಸದ ಲಾರಿಗೆ ಬೆಂಕಿಯನ್ನ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದು ಈ ಘಟನೆ ಉದ್ವಿಗ್ನ ಪರಿಸ್ಥಿತಿ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಹಿರಿಯ ಅಧಿಕಾರಿಗಳು ನಿಯಂತ್ರಣಗೊಳಿಸಲು ಸಾಕಷ್ಟು ಒಂದು ಪ್ರಯತ್ನವನ್ನ ಪಟ್ಟರು. ಈ ಒಂದು ನಿಟ್ಟಿನಲ್ಲಿ ನೋಡಬಹುದು, ತಣಿಸಂದ್ರದ ಮೇನ್ ರೋಡ್ ಏನಿದೆ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ನಾಗವಾರದಿಂದ ಹಿಡಿದು ತಣಿಸಂದ್ರದ ಮಾರ್ಗದುದ್ದಕ್ಕೂ ಕೂಡ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಈಗ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದರೆ ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಈಗಾಗಲೇ ಬಿಬಿಎಂಪಿ ಕಸದ ಚಾಲಕ ಏನಿದ್ದಾನೆ ಆತರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಮತ್ತೆ ಈಗ ಸಂಬಂಧಪಟ್ಟಂತೆ ಪೊಲೀಸರು ಈಗ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಮತ್ತೆ ಸ್ಥಳೀಯರೆಲ್ಲರೂ ಕೂಡ ಈ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ನಾವು ಬಿಬಿಎಂಪಿ ಲಾರಿಗಳನ್ನ ಓಡಿಸೋದಕ್ಕೆ ಬಿಡೋದಿಲ್ಲ. ಬಿಬಿಎಂಪಿಯ ಕಸದ ಲಾರಿಯ ಚಾಲಕ ಇದ್ದಾರೆ, ಅವರು ಡ್ರಿಂಕ್ ಅನ್ನ ಮಾಡಿ ಅವರು ಈ ರೀತಿ ಚಾಲನೆಯನ್ನ ಮಾಡ್ತಾರೆ. ಸಾವು ಅವರೇ ಹೊಣೆ ಆಗುವಂತದ್ದು. ಅವ್ರ ಬಗ್ಗೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿ ಮಾತನಾಡ್ತಾ ಇರುವಂತದ್ದು. ಸಜ್ಜಾಗಿ ಟ್ರಾಫಿಕ್ ಪೊಲೀಸರು ಎಲ್ಲರೂ ಕೂಡ ಮುಂದಾಗ್ತಾ ಇರುವಂತದ್ದು. ಆ ಬಗ್ಗೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಕೂಡ ಮುಂದಾಗಿದ್ದಾರೆ. ಸದ್ಯ ನಮ್ಮ ಜೊತೆಯಲ್ಲಿ ಈಗ ಟ್ರಾಫಿಕ್ ಡಿಸಿಪಿ ಅವರು ಸಿರಿಗೌರಿ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಈ ಒಂದು ಘಟನೆ ಬಗ್ಗೆ ಅವರನ್ನ ಮಾತಾಡಿಸ್ತೀನಿ ಅಂತ. ಮೇಡಮ್, ಈ ಒಂದು ಘಟನೆ ಎಷ್ಟೊತ್ತಿಗೆ ಆಗಿದ್ದು ಮತ್ತೆ ಏನು ರೀಸನ್? ಸುಮಾರು 12 ಗಂಟೆಯಲ್ಲಿ ಈ ಬಿಬಿಎಂಪಿ ಕಸದ ಲಾರಿ ಬಂದು ಈ ಮಗು ತಂದೆ ಜೊತೆ 2 ವೀಲರ್ ಅಲ್ಲಿ ಹೋಗ್ತಾ ಇದ್ದಾಗ ಹಿಂದೆಯಿಂದ ಗುದ್ದಿದ್ದಾರೆ. ಗುದ್ದಿ ಮಗು ಅಲ್ಲೇ ಸ್ಪಾಟ್ ಅಲ್ಲಿ ತೀರೋಗಿದೆ. ರೀಗಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ. ತಂದೆ ಅಲ್ಲೇ ಇದ್ದಾರೆ. ಮತ್ತೆ ಇಲ್ಲಿ ಸ್ವಲ್ಪ ಜನ ರೋಷಕ್ಕೆದ್ದು ಲಾರಿಗೆ ಸ್ವಲ್ಪ ಬೆಂಕಿ ಇಟ್ಟಿದ್ರು. ಈಗ ಏನ್ ಟೈರಿಗೆ ಮಾತ್ರ ಆಗಿತ್ತು.
ಈಗ ಸರಿ ಹೋಗಿದೆ. ಚಾಲಕನ ತಗೊಂಡಿದ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅವನು ಇದು. ಮೇಲ್ನೋಟಕ್ಕೆ ಏನಾದ್ರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಏನಾದ್ರು ಮಾಡ್ತಾರೆ? ಅದಕ್ಕೆ ಈಗ ಅವನು ಅನ್ಕಾನ್ಶಿಯಸ್ ಇದ್ದಾನೆ, ಒಂದು ಬ್ಲಡ್ ಡ್ರಾ ಮಾಡಿಸ್ತಾರೆ. ಎಸ್, ಇದಿಷ್ಟು ಟ್ರಾಫಿಕ್ ಡಿಸಿಪಿ ಅವರ ಒಂದು ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಮೃತ ಬಾಲಕ ಐಮನ್ನ ಫೋಟೋ ನಾವು ನೋಡ್ತಾ ಇದ್ದೀವಿ. 10 ವರ್ಷದ ಬಾಲಕ ದುರಂತ ಅಂತ್ಯ ಕಂಡಿರುವಂಥದ್ದು. ಮನೆಯಲ್ಲಿ ಹಬ್ಬ, ಮತ್ತೊಂದು ಕಡೆ ಈ ರೀತಿಯಾದಂಥ ಪರಿಸ್ಥಿತಿ, ಆಕ್ರಂದನ. ಮನೆಯಲ್ಲಿ ಸಿಟ್ಟಿಗೆದ್ದಂಥ ಜನರಿಂದ ಲಾರಿಗೆ ಬೆಂಕಿ ಹಚ್ಚಿದಂಥ ಮತ್ತೊಂದು ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಪ್ರತ್ಯಕ್ಷದರ್ಶಿಗಳು, ಆಕ್ಸಿಡೆಂಟ್ನ ನೋಡಿದಂಥ ವ್ಯಕ್ತಿಗಳು ಸಾದ್ ಅಹಮದ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಾವು ಸ್ಪಾಟಲ್ಲೇ ಇದ್ರಿ. ಈ ಘಟನೆ ಆದಾಗ ಎಕ್ಸ್ಪ್ಲೇನ್ ಮಾಡಿ ಸರ್, ಏನಾಯಿತು ಎಕ್ಸಾಕ್ಟ್ಲಿ? ರಂಜಾನ್ ತ್ಯೋಹಾರ ನಡೀತಾ ಇದೆ. ಪಾಪ ತಂದೆಯವರು ಅವ್ರ ಮಗುಗೆ ಹಾಲಿಡೇಸ್ ಇದೆಯಲ್ಲ, ಅದಕ್ಕೋಸ್ಕರ ಸಮರ್ ಕ್ಯಾಂಪ್ಗೆ ಮದರ್ಸ್ ಆಗಿ ಕರ್ಕೊಂಡು ಹೋಗ್ತಾ ಇದ್ರು ಅಡ್ಮಿಷನ್ ಮಾಡ್ಸಕ್ಕೆ. ಓಕೆ. ಹೋಗ್ತಾವಾಗ ಸ್ಲೋ ಆಗಿ ಅವ್ರು ಮೂವ್ ಆಗ್ತಾ ಇದ್ರು. ಸಡನ್ ಆಗಿ ಹಿಂದೆಯಿಂದ ಸ್ಪೀಡ್ ಬಂತು ಸರ್, BBMP ವೆಹಿಕಲ್ ಟಚ್ ಮಾಡಿದ ತಕ್ಷಣ ಅವ್ರು ಕೆಳಗಡೆ ಬಿದ್ರು. ಅಪ್ಪ ಮತ್ತೆ ಮಗು ಇಬ್ರು, ತಂದೆಯವರು ಮತ್ತೆ ಮಗು ಇಬ್ರು ಬಿದ್ರು. ಹಿಂದ್ಗಡೆ ಪಾಪ ಮಗು ಇದ್ರು. ನಮ್ ಮುಂದೇನಿದು ಇನ್ಸಿಡೆಂಟ್ ಆಗಿತ್ತು. ತಲೆ ಮೇಲೆ ಅದು ಸ್ಮ್ಯಾಶ್ ಎಲ್ಲ ಆಯ್ತು, ಫೇಸ್ ಎಲ್ಲ. ನಮ್ಗೆ ಹೇಳಕ್ಕೆ ತುಂಬಾ ದುಃಖವಾಗಿ ಆಗ್ತಾ ಇದೆ ಸರ್, ಫೀಲಿಂಗ್ ಆಗ್ತಾ ಇದೆ. ಮುಂದೆ ಇನ್ಸಿಡೆಂಟ್ ಆಗಿರೋದು. ಪಾಪ 8 ವರ್ಷ ಮಗು, ಅಯಾನ್ ಅಂತ ಹೆಸರು, ಐಮನ್ ಅಂತ ಹೆಸರು. ಓಕೆ. ಪಾಪ ಇವಾಗ ನಾವು ಸದ್ಯಕ್ಕೆ ಮಾರ್ಚರಿ ಹತ್ರ ಇದೀವಿ. ಅಲ್ಲ ಸಾದ್ ಅಹಮದ್ ಅವರು, ಇವರು ಲೆಫ್ಟ್ ಸೈಡ್ ಎಲ್ಲ ಇದ್ರ, ಅಂದ್ರೆ ತಮ್ಮಷ್ಟಕ್ಕೆ ತಾವು ಹೋಗ್ತಾ ಇದ್ರು? ಲೆಫ್ಟ್ ಸೈಡ್ ನಲ್ಲಿ ತುಂಬಾ ಸ್ಲೋ ಇತ್ತು ಸರ್, 2 ವೀಲರ್ ಇವ್ರದ್ದು. ಓಕೆ. ಈ ಮುಂದೆ ಟ್ರಾಫಿಕ್ ಇತ್ತು, ಅದಕ್ಕೋಸ್ಕರ ಇವ್ರು ಸ್ಲೋ ಮಾಡಿದ್ರು. ಹಿಂದ್ಗಡೆಯಿಂದ ಇವ್ರು ಸ್ಪೀಡ್ ಆಗಿ ಬಂದು ಬ್ರೇಕ್ ಹೊಡೆದ ತಕ್ಷಣ ಡೈರೆಕ್ಟ್ ಇವ್ರಿಗೆ ಟಚ್ ಮಾಡಿರತ್ತೆ ಸರ್. ಟಚ್ ಮಾಡಿ ಕೆಳಗಡೆ ಮಗು ಬಿದ್ದ ತಕ್ಷಣ ಮುಂದ್ಗಡೆ ಲೆಫ್ಟ್ ಸೈಡ್ ಟೈರು ಮೇಲೆಯಿಂದ ಹೋಗಿರುತ್ತೆ. ತಲೆ ಮೇಲೆ ಹತ್ತಿದೆ? ಡೈರೆಕ್ಟ್ ತಲೆ ಮೇಲೆ ಸರ್, ಫೇಸ್ ಮೇಲೆ. ಡ್ರೈವರ್ ಏನು ಓಡೋಗ್ಬಿಟ್ನಾ ಸರ್ ಅವನು? ಸರ್ ಜನ ಹಿಡ್ಕೊಬಿಟ್ರು ಫಸ್ಟ್, ಆಮೇಲೆ ಪೊಲೀಸ್ ಅವ್ರು ಇಮಿಡಿಯೇಟ್ ಆಗಿ ಬಂದ್ರು ಅಲ್ಲಿ. ಬಟ್ ಬೆಂಕಿ ಎಲ್ಲ ಅವ್ರ ಗಾಡಿಗೆ ಆಗ್ಬಿಟ್ಟಿದ್ದಾರೆ ಜನ ಇದಾಗಿ. ಓಕೆ. ಇನ್ಸಿಡೆಂಟ್ ಆಗಿದೆ ಸರ್. ಈ ಕಸದ ಲಾರಿ ಓಡಿಸೋ ಡ್ರೈವರ್ ಮೇಲೆ ಒಂದು ಆರೋಪ ಇದೆ ಸರ್, ಅಂದ್ರೆ ಆ ಕಸದ ಸ್ಮೆಲ್ ತಡೆದುಕೊಳ್ಳೋಕೆ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ತಾರಂತೆ. ಈ ವ್ಯಕ್ತಿನ ಹಂಗೆ ಇದ್ನಾ ಹೇಗೆ? ಸರ್ ಮೇನ್ ಕನ್ಸರ್ನ್ ಏನಿದೆ ಅಂದ್ರೆ ಸರ್ ಕಸ ತಗೊಂಡು ಹೋಗ್ತಾ ಇರೋದು ನಮ್ದೇ ಕಸ ಸರ್, ನಮ್ದೇ ಸಿಟಿ ಕಸ. ಬಟ್ ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಡೇ ಟೈಮ್ ನಲ್ಲಿ ಮಕ್ಕಳು ಎಲ್ಲ ಆಟ ಆಡೋ ಟೈಮ್ ನಲ್ಲಿ ಈ ಗಾಡಿ ಆ ರೆಸಿಡೆನ್ಷಿಯಲ್ ಏರಿಯಾ ಇಂದ ಹೋಗ್ಬಾರ್ದು ಸರ್. ಅಟ್ಲೀಸ್ಟ್ ನೈಟ್ ನಲ್ಲಿ ಹೋಗ್ಲಿ, ಇಲ್ಲಾಂದ್ರೆ ಬೆಳಗ್ಗೆ ಟೈಮ್ ನಲ್ಲಿ ಹೋಗ್ಲಿ, 8 ಗಂಟೆ ಅದ್ರ ಮೇಲೆ ಹೋಗ್ಲಿ ಸರ್. ಬಟ್ ಈ ಟೈಮ್ ನಲ್ಲಿ ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಈ ತರ ಸ್ಪೀಡ್ ಆಗಿ ಬರೋದು, ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು, ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ ಇವ್ರಿಗೆ. ಸ್ಮೆಲ್ ತುಂಬಾ ತೊಂದರೆ ಆಗಿದೆ ಸರ್, ಎಸ್ಪೆಷಲಿ ಇದು ನಾರ್ತ್ ಏರಿಯಾನಲ್ಲಿ ಎಲ್ಲ. ಎಸ್, ಥ್ಯಾಂಕ್ ಯು ಸಾದ್ ಅಹಮದ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದೇವೆ.